ಹಾಯ್ ಹಲೋ ಎವ್ರಿವನ್ ಎಲ್ಲರೂ ಕೂಡ SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ದಲ್ಲಿ CGL ಅಂತ ಹೇಳ್ಕೇಸಿಂದ ನಿಮ್ಗೆ ಅಡ್ಮಿಟ್ ಕಾರ್ಡನ್ನು ರಿಲೀಸ್ ಮಾಡಿದ್ದಾರೆ. ಅಡ್ಮಿಟ್ ಕಾರ್ಡು ಮತ್ತು ನಿಮ್ಮ ಸ್ಟೇಟಸ್ ಅಪ್ಲಿಕೇಶನ್ ಸ್ಟೇಟಸ್ಸು ಮತ್ತು ನಿಮ್ಮ ಎಕ್ಸಾಮ್ ಸೆಂಟ್ರು ಮತ್ತು ನಿಮ್ಮ ಎಕ್ಸಾಮ್ ಯಾವ ಡೇಟ್ಗೆ ಇದೆ ಅಂತ ಹೇಳ್ಕೇಸಿಂದ ಒಂದು ಸ್ಟೇಟಸನ್ನು ಬಿಟ್ಟಿದ್ದಾರೆ. ಅದು ಯಾವ ಥರ ಚೆಕ್ಕನ್ನು ಮಾಡಬೇಕು, ಹೊಸ ವೆಬ್ಸೈಟ್ನಲ್ಲಿ ನಿಮ್ಗೆ ಅಪ್ಡೇಟನ್ನು ಬೇರೆ ಕೊಟ್ಟಿದ್ದಾರೆ. ಅದನ್ನು ಯಾವ ಥರ ಚೆಕಿಂಗನ್ನು ಮಾಡ್ಕೋಬೇಕು, ಎಷ್ಟು ಒಂದಿಷ್ಟು ಸ್ಟೇಟ್ದು ಬಿಟ್ಟಿದ್ದಾರೆ. ಈಗ ಅಲ್ಲಿನ ನಮ್ಮದು KKR ರೀಜನ್ ಆಗುತ್ತೆ. ನಮ್ಮ KKR ರೀಜನದ್ದು ಅಡ್ಮಿಟ್ ಕಾರ್ಡ್ ಇನ್ನೂ ಬಿಟ್ಟಿಲ್ಲ. ಓಕೆ, ಅದಕ್ಕೋಸ್ಕರ ಈಗ ಅಪ್ಲಿಕೇಶನ್ ಸ್ಟೇಟಸನ್ನು ಬಿಟ್ಟಿದ್ದಾರೆ. ಯಾವ ಥರ ಚೆಕ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೇಸಿಂದ ಹೇಳ್ಕೊಡ್ತೀನಿ ನೋಡ್ಕೊಳ್ರಿ. ಟೋಟಲಿ ಇರತಕ್ಕಂಥ ಹುದ್ದೆಗಳು ಎಷ್ಟಪ್ಪ ಅಂತಂದ್ರೆ 17,727 ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದರೆ ಇದು ಡಿಗ್ರಿ ಮೇಲಿತ್ತು. ಇಲ್ಲಿ ನೀವು ಅಪ್ಲಿಕೇಶನನ್ನು ಹಾಕಿರ್ತಕ್ಕಂಥ ಫಾರ್ಮ್ನಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಅಂತ ಇರುತ್ತೆ. ನಿಮ್ಮ ಹತ್ರ ಅಪ್ಲಿಕೇಶನ್ ಫಾರ್ಮ್ ಇರಲಿಲ್ಲ ಅಂದ್ರೂ ಪರವಾಗಿಲ್ಲ, ಜಿಮೇಲ್ಗೆ ನೀವು ರಿಜಿಸ್ಟ್ರೇಷನನ್ನು ಮಾಡುವಾಗ ಯುವರ್ ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಅಂತ ಹೇಳ್ಕೇಸಿಂದ ಒಂದು SSC ವೆಬ್ಸೈಟ್ ಅಂತ ನಿಮ್ಗೆ ರಿಜಿಸ್ಟ್ರೇಷನ್ ನಂಬರ್ ಬಂದಿರ್ತೈತಿ. ಆ ರಿಜಿಸ್ಟ್ರೇಷನ್ ನಂಬರನ್ನು ಇಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ನಿಮ್ಮ ಡೇಟ್ ಆಫ್ ಬರ್ತ್, ನೀವು ಅಪ್ಲಿಕೇಶನ್ನ ಹಾಕುವಾಗ ಡೇಟ್ ಆಫ್ ಬರ್ತ್ ಏನು ಕರೆಕ್ಟ್ ಆಗಿರಲ್ಲ, ಆ ಡೇಟ್ ಆಫ್ ಬರ್ತನ್ನು ಇಲ್ಲಿ ಫಿಲ್ ಮಾಡ್ಕೇಸಿಂದ ಐ ಹ್ಯಾವ್ ನೋಟೆಡ್ ದ ಅಬೌವ್ ಇನ್ಸ್ಟ್ರಕ್ಷನ್ ಐ ಅಗ್ರಿ ಅಂತ ಹೇಳ್ಕೇಸಿಂದ ಇಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಚೆಕ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಕೊಟ್ಟಿರಪ್ಪ ಅಂತಂದ್ರೆ ನಿಮ್ಗೆ ಏನೇನು ಬರುತ್ತಪ್ಪ ಅಂತಂದ್ರೆ ನಿಮ್ಮ ಎಕ್ಸಾಮ್ ಸೆಂಟ್ರ್ ಎಲ್ಲಿದೆ, ಯಾವ ಸಿಟಿಗೆ ಬಿದ್ದಿದೆ ಮತ್ತು ಎಷ್ಟನೇ ಶಿಫ್ಟ್ ಇದೆ ಮತ್ತು ಯಾವ ಡೇಟಿಗಿದೆ ಅಂತ ಹೇಳ್ಕೇಸಿಂದ ಡೀಟೇಲಾಗಿ ಇಲ್ಲಿ ಕೆಳಗಡೆ ಶೋ ಆಗುತ್ತೆ. ಅದನ್ನು ತೊಗೊಂಡು ಕೇಸಿಂದ ನಿಮ್ಗೆ ಎಷ್ಟನೇ ತಾರೀಕಿಗೆ ಅಂದರೆ ನಿಮ್ದೇನು ಅಕಸ್ಮಾತ್ ಈಗ 13ನೇ ತಾರೀಕು 14ನೇ ತಾರೀಕು ಎಷ್ಟೋ ಒಂದು ಯಾವುದೇ ಒಂದು ಡೇಟಿಗೆ ಅಂತ ತಿಳ್ಕೊರಿ. ಆ ಡೇಟಿಗೆ ನಿಮ್ದು ಇದ್ದಿರ್ತಕ್ಕಂಥದ್ದು 4 ದಿನ ಮುಂಚೆ ನಿಮ್ಮ ಅಡ್ಮಿಟ್ ಕಾರ್ಡ್ ಓಪನ್ ಆಗುತ್ತೆ. ಅಲ್ಲಿ ಮಟ್ಟ ಅಡ್ಮಿಟ್ ಕಾರ್ಡ್ ಓಪನ್ ಆಗೋದಿಲ್ಲ. ಇನ್ನು ಯಾರಾದರೂ ನೀವು ಅಪ್ಲಿಕೇಶನ್ ಸ್ಟೇಟಸನ್ನು ಚೆಕ್ ಮಾಡ್ಕೊಂಡಿರಲ್ಲ ಅಂತಂದರೆ ನಾನು ಡೈರೆಕ್ಟ್ ಆದಂಥ ಲಿಂಕನ್ನು ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಈ ಥರ ಅಪ್ಲಿಕೇಶನ್ ಸ್ಟೇಟಸ್ಗಳನ್ನು ಚೆಕ್ ಮಾಡಿಕೊಡ್ರಿ. ಮತ್ತು ಕೆಳಗಡೆ ನಿಮ್ಗೆ ಸಬ್ಮಿಟೆಡ್ ಅಂತ ಆಪ್ಷನ್ ಬರುತ್ತೆ. ನೀವೇನಾದರೂ ಅಪ್ಲಿಕೇಶನ್ ಮಿಸ್ಟೇಕ್ಸ್ ಆಗಿರಲಿಲ್ಲ ಅಂದರೆ ಫೋಟೋ ಸಿಗ್ನೇಚರ್ ಏನಾದರೂ ಮಿಸ್ಟೇಕ್ಸ್ ಆಗಿದ್ದರೆ ಅದು ರಿಜೆಕ್ಟ್ ಅಂತ ಬರುತ್ತೆ. ನಿಮ್ದು ಏನಾದರೂ ಕರೆಕ್ಟ್ ಆಗಿದ್ದರೆ ಸಬ್ಮಿಟೆಡ್ ಅಂತ. ಆಲ್ಮೋಸ್ಟ್ ಆಲ್ ಯಾರ್ದು ಕೂಡ ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡಲ್ಲ, ಯಾಕಂದರೆ ಲೈವ್ ಫೋಟೋ ಕೊಟ್ಟ ಕಾರಣಕ್ಕೋಸ್ಕರ ಎಲ್ಲರದ್ದು ಕೂಡ ಸಬ್ಮಿಟ್ ಆಗಿರ್ತದೆ. ಇದನ್ನು ಚೆಕ್ ಮಾಡಿಕೊಡ್ರಿ. ಚೆಕ್ ಮಾಡ್ಕೊಂಡ್ಮೇಲೆ ಅಡ್ಮಿಟ್ ಕಾರ್ಡನ್ನು ಬಿಟ್ಟಾಗ ನಿಮ್ಗೆ ನೆಕ್ಸ್ಟ್ ಯಾವ ಥರ ಬರುತ್ತೆ ಅಂತ ಹೇಳ್ಕೇಸಿಂದ ಅದನ್ನು ಕೂಡ ತೋರಿಸ್ಕೊಡ್ತೀನಿ. ಅಡ್ಮಿಟ್ ಕಾರ್ಡನ್ನು ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೇಸಿಂದ ಈ ಥರ ಒಂದು ಲಿಂಕ್ ಬರುತ್ತೆ. ಅಂದರೆ 4 ದಿನ ಆದಮೇಲೆ ನಿಮ್ಮದು 4 ದಿನದ ಒಳಗಡೆ ಎಕ್ಸಾಮ್ ಇತ್ತು ಅಂತ ತಿಳ್ಕೊರಿ. ಈಗ 4 ದಿನದ ಮುಂಚೆ ನೀವು ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡಬೇಕಾಗುತ್ತೆ. ಡೌನ್ಲೋಡ್ ಆಗುವಾಗ ಈ ಥರ ವೆಬ್ಸೈಟ್ ಬರುತ್ತೆ. ಈ ಥರ ವೆಬ್ಸೈಟನ್ನು ನೀವು ಇಲ್ಲಿ ಏನೇನು ಹಾಕಬೇಕಾಗುತ್ತಪ್ಪ ಅಂತಂದ್ರೆ ಫಾರ್ ಆನ್ಲೈನ್ ಅಪ್ಲಿಕೇಶನ್ ಓನ್ಲಿ ನೋಡ್ಕೊಡ್ರಿ. ನಿಮ್ಮ ರಿಜಿಸ್ಟ್ರೇಷನ್ ನಂಬರನ್ನು ಫಿಲ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಿಮ್ಮ ಡೇಟ್ ಆಫ್ ಬರ್ತು ಡೇಟು ಮಂತು ಇಯರನ್ನು ಫಿಲ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೀವು ಯಾವ ಸಿಟಿಗೆ ಹಾಕಿದಿರಲ್ಲ ಆ ಸಿಟಿಯನ್ನು ಫಿಲ್ ಮಾಡಬೇಕಾಗುತ್ತೆ. ಓಕೆ, ಆ ಸಿಟಿಯನ್ನು ಫಿಲ್ ಮಾಡಿದ ಮೇಲೆ ನಿಮಗೆ ಅಂದ್ರೆ ಅಪ್ಲಿಕೇಶನ್ ಸ್ಟೇಟಸ್ ಏನು ಚೆಕ್ ಮಾಡ್ಕೊಂಡಿರ್ತಿರಲ್ಲ, ಸ್ಟೇಟಸನ್ನು ಚೆಕ್ ಮಾಡ್ಕೊಂಡಾಗ ನಿಮ್ಮ ಎಕ್ಸಾಮ್ ಸೆಂಟರ್ ಯಾವ ಸಿಟಿಗೆ ಬಂದಿದೆ ಅದನ್ನು ಇಲ್ಲಿ ಚೂಸ್ ಮಾಡಿದರೆ ಮಾತ್ರ ನಿಮಗೆ ಆಪ್ಷನ್ ಬರುತ್ತೆ. ಇಲ್ಲಿ ಕೆಳಗಡೆ 6+4 ಅಂತ ಇದೆಯಲ್ಲ, ಇದನ್ನು ಟೋಟಲ್ ಮಾಡ್ಕಿಸಿಂದ 10 ಆಯಿತು. 10 ಅಂತ ಇಲ್ಲಿ ಫಿಲ್ ಮಾಡ್ಕಿಸಿಂದ ಸರ್ಚ್ ಅಂತ ಕೊಟ್ಟಿರಪ್ಪ ಅಂತಂದ್ರೆ ನಿಮಗೆ ಡೈರೆಕ್ಟಾಗಿ ಅಡ್ಮಿಟ್ ಕಾರ್ಡ್ ಓಪನ್ ಆಗುತ್ತೆ. ನೆಕ್ಸ್ಟ್ ಅದೇ ಥರನಾಗಿ ನಿಮ್ಗೆ ರಿಜಿಸ್ಟ್ರೇಷನ್ ನಂಬರೇ ಗೊತ್ತಿಲ್ಲಪ್ಪ ಅಂತಂದ್ರೆ ಅದನ್ನು ಯಾವ ಥರ ಕಂಡುಹಿಡಿಯಬೇಕಂತ ಹೇಳ್ಕೇಸಿಂದ ನೆಕ್ಸ್ಟ್ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಇವರ ರೂಲ್ ನಂಬರ್, ನೀವು ಅಪ್ಲಿಕೇಶನನ್ನು ಹಾಕಿರ್ತಕ್ಕಂಥದ್ದು ರೂಲ್ ನಂಬರನ್ನು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಮತ್ತು ಡೇಟ್ ಆಫ್ ಬರ್ತ್ ಮತ್ತು ಯಾವ ಸಿಟಿ ಅಂತ ಹೇಳ್ಕೇಸಿಂದ ಸಹಜನ ಚೆಕ್ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಗೆ ಓಪನ್ ಆಗುತ್ತೆ. ಅದು ಕೂಡ ಗೊತ್ತಿಲ್ಲ, ನಿಮ್ದು ರಿಜಿಸ್ಟ್ರೇಷನ್ ನಂಬರೇ ಗೊತ್ತಿಲ್ಲಪ್ಪ ಅಂತಂದ್ರೆ ಇಲ್ಲಿ ಒಂದು ಕೊಡ್ರಿ. ಇಫ್ ಯು ಡು ನಾಟ್ ನೋ ಯುವರ್ ರಿಜಿಸ್ಟ್ರೇಷನ್ ನಂಬರ್ ID ಅಂತ ಹೇಳಿದ್ರೆ ಇಲ್ಲಿ ನೀವು ಅಪ್ಲಿಕೇಶನನ್ನು ಹಾಕುವಾಗ SLC ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ಥರ ನಿಮ್ಮ ನೇಮ್ ಇದೆ ಕ್ಯಾಪಿಟಲ್ ಲೆಟರಲ್ಲಿ ಫಿಲ್ ಮಾಡಿಕೊಡ್ರಿ. ನಿಮ್ಮದು ಫಸ್ಟ್ ನೇಮು ಮತ್ತು ಮಿಡಲ್ ನೇಮು ಲಾಸ್ಟ್ ನೇಮ್ ಇತ್ತಪ್ಪ ಅಂತಂದ್ರೆ ಅದೇ ಥರ ಫಿಲ್ ಮಾಡಿಕೊಡ್ರಿ. ನೆಕ್ಸ್ಟ್ ಫಸ್ಟ್ ನೇಮ್ ಅಂತಂದ್ರೆ ಇಲ್ಲಿ ನೇಮ್ ಅಂತ ಏನು ಕೊಟ್ಟಿದ್ದಾರಲ್ಲ 4 ಕ್ಯಾರೆಕ್ಟರ್ ಅಷ್ಟೇ ಕೊಟ್ಟಿದ್ದಾರೆ ಆಪ್ಷನನ್ನು. ಮೊದಲಿಗೆ ವೆಬ್ಸೈಟ್ನಲ್ಲಿ ಎಲ್ಲ ಡೀಟೇಲಾಗಿ ತುಂಬಬೇಕಾಗಿತ್ತು. ಇಲ್ಲಿ ಫಸ್ಟ್ಗೆ ನಿಮ್ಮದು ನೇಮ್ನಲ್ಲಿ 4 ಕ್ಯಾರೆಕ್ಟರ್ಸ್ ಅಷ್ಟನ್ನು ಕ್ಯಾಪಿಟಲ್ ಲೆಟರಲ್ಲಿ ಫಿಲ್ ಮಾಡಿಕೊಡ್ರಿ. ನೆಕ್ಸ್ಟ್ ಫಾದರ್ ನೇಮು ಕೂಡ ಯಾವುದೇ ಇದ್ರೂ ಕೂಡ 4 ಲೆಟರ್ಸನ್ನು ಅಷ್ಟೇ ಫಿಲ್ ಮಾಡಿಕೊಡ್ರಿ. ನೆಕ್ಸ್ಟ್ ಡೇಟ್ ಆಫ್ ಬರ್ತನ್ನು ಫಿಲ್ ಮಾಡಿಕೊಡ್ರಿ. ಡೇಟು ಮಂತು ಇಯರನ್ನು ಫಿಲ್ ಮಾಡ್ಕೊಂಡು ನೆಕ್ಸ್ಟ್ ಸಿಟಿಯನ್ನು ಸೆಲೆಕ್ಟ್ ಮಾಡಿದ್ರಪ್ಪ ಅಂತಂದ್ರೆ ಇಲ್ಲಿ ನಿಮ್ಗೆ ಟೋಟಲಾಗಿ ಕೌಂಟ್ ಮಾಡಿ ಇಲ್ಲಿ ಸರ್ಚ್ ಅಂತ ಆಪ್ಷನ್ ಕೊಟ್ಟಿರಪ್ಪ ಅಂತಂದ್ರೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಗೊತ್ತಿರಲಿಲ್ಲ ಅಂದರೂ ಕೂಡ ಇಲ್ಲಿ ನೀವು ಚೆಕ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರ್ತೈತಿ. ಓಕೆ, ಈ ಮಾಹಿತಿಯನ್ನು ನಿಮ್ಗೆ ಕೊಟ್ಟಿದ್ದೀನಿ. ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್, ಎಕ್ಸಾಮನ್ನು ಬರೀರಿ. ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಳೋಂಥ ಲಿಂಕ್ ಇದು. ಓಕೆ, ಯಾರಾದರೂ ನಮ್ಮ ವಿಡಿಯೋಗಳನ್ನ ಹೊಸದಾಗಿ ನೋಡ್ತಾ ಇದ್ದರೆ ನಾವು ಕೊಡ್ತಿರ್ತಕ್ಕಂಥ ಮಾಹಿತಿ ನಿಮ್ಗೆ ಏನಾದರೂ ಸರಿ ಅನಿಸಿದರೆ ಇಷ್ಟ ಆಗಿದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿಕೊಡ್ರಿ, ಯಾಕಂದರೆ ಅವ್ರಿಗೆ ಕೂಡ ಗೊತ್ತಿರಲ್ಲ. ಯಾಕಂದರೆ ಒಬ್ಬೊಬ್ಬರಿಗೆ ಟೆಕ್ನಿಕಲ್ ಇಶ್ಯೂ ಅಂತ ಯಾವುದೇ ಥರನಂಥ ಮೆಸೇಜ್ಗಳು ಬಂದಿರೋದಿಲ್ಲ. ನೀವು ಜಿಮೇಲ್ಗೆ ಮತ್ತು ಟೆಕ್ಸ್ಟ್ ಮೆಸೇಜ್ಗೆ ಬರ್ತಾವೆ ಅಂತ ಹೇಳ್ಕೇಸಿಂದ ವೇಟ್ ಮಾಡ್ತಾ ಇರ್ತೀರಿ.
ಆ ಥರ ಏನು ಮೆಸೇಜ್ ಬರೋಲ್ಲ. ಮೆಸೇಜ್ ಬರಬೇಕಾಗಿರೋದು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ನಿಮಗೆ ಪ್ರತಿ ಅಪ್ಡೇಟ್ಗಳನ್ನು ತಿಳಿತಾನೆ ಇರ್ತಾವೆ. ಓಕೆ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಈ ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಲಿಂಕ್ ಇರ್ತದೆ. ಆ ಟೆಲಿಗ್ರಾಮ್ಗೆ ಹೋಗಿ ಜಾಯ್ನ್ ಆದ್ರಪ್ಪ ಅಂದ್ರೆ ಈ ಲಿಂಕನ್ನು ಡೈರೆಕ್ಟಾಗಿ ನಾನು ನಿಮ್ಗೆ ಶೇರ್ ಮಾಡಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ನಿಮ್ಗೆ ಅಪ್ಲಿಕೇಶನ್ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಸಿಗ್ತದೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.